ಅದೇನಾಗ್ಬಿಟ್ಟದ್ರಿ ವೈಟ್ ಫೀಲ್ಡ್ನಾಗ ನಮ್ಮ ಓನರ್ ಏನು ಮಾಡ್ಬಿಡೋಣ ಬಾಡಿಗೆ ಹಸೆ ಸಂಬಂಧ 4 ಬಾತ್ರೂಮ್ ಜಾಗದ 2 BHK ಕಟ್ಟಾನ. ಅಡ್ಗೆ ಮನೆನೇ ಇಲ್ಲಣ್ಣ, ಸಣ್ಣ ಕಿಟಕಿ. ನನ್ನ ಹೆಂಡತಿ ಹಿಂಗೆ ಅಡುಗೆ ಮಾಡ್ತಾಳ. ಸುಸ್ತಾಗದಂತ ರೂಮಿಗೆ ಹೋದ್ರ ಕಾಲು ಇನ್ನೊಂದು ಬಿಲ್ಡಿಂಗ್ ಹೋಗುತ್ತೆ. ಅವ್ರಿಗೆ ಯಾಕೆ ತ್ರಾಸು ಅಂತ ಕಾಲಿಂಗ್ ಮಡ್ಸಿರ ಕುಂಡಿ ಕಿಟಕಿ ಆಗುತ್ತೆ. ಸೊ ವೇದಿಕೆ ಮೇಲೆ ಸ್ವಾಗತಿಸಿ ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ಜವಾರಿ ಹುಡುಗ ವೀರೇಶ್. ಓಕೆ, ನನ್ನ ಹೆಸರು ವೀರೇಶ್ ಅವರಿಗೆ ಅಂತಾರೆ. ನಾವು ಮೂಲತಃ ಉತ್ತರ ಕರ್ನಾಟಕ ಬಿಜಾಪುರ ಜಿಲ್ಲೆ ಮುದ್ದೇಬಾಳ ತಾಲೂಕು ನಾಲತೋಡ ಅಂತ ನಮ್ಮೂರು. ಬೆಂಗಳೂರು ಬಂದು 22 ವರ್ಷ ಆಯ್ತು. ಮೆಟ್ಟಂಗಡಿ ಇಲ್ಲೇ ಇಟ್ಟೀನಿ. ಭಾಳ ಚಂದ ಕಾಣಕತ್ತೀರಿ ನೀವು. ನೈಸ್. ಸೊ ಎಲ್ಲ ಜೋರ ಚಪ್ಪಾಳೆ ಬರಲಿ ನಿಮಗೋಸ್ಕರ ಒಂದು. ಗುಡ್. ಟಿ ವಿ ನೋಡ್ರಿ ಅದ್ರಲ್ರಿ. ಟಿ ವಿನ ನೀವು ಮೊಬೈಲಾಗೂ ನೋಡ್ಬೋದು. ಓಕೆ, ಪ್ರೋಗ್ರಾಮ್ಸ್. ಮತ್ತು ನೀವು ಟಿ ವಿ ನೋಡ್ರಿ. ಇಲ್ಲ ನಾವು ಟಿ ವಿ ನೋಡಲ್ಲ, ಬರೀ ನಾನು ಮೊಬೈಲಾಗ ಅಷ್ಟೇ ನೋಡ್ತೀನಿಲ್ಲ. ಸೊ ಟಿ ವಿ ಪ್ರೋಗ್ರಾಮ್ಸ್ ಮೊಬೈಲೇ ನೋಡ್ರಿ, ಯಾರ ನೋಡ್ತಿರಲ್ಲ. ಏನು ನಿಮ್ರಿ ಫೇವ್ರೆಟ್? ಏನು ಜಾಸ್ತಿ ನೋಡ್ತೀರಿ? ನ್ಯೂಸ್ ಅವರ್ಸ್. ಎನಿ ರಂಗಣ್ಣ ಫ್ಯಾನ್ಸ್? ಏರು ಬೈತಾರ್ರಿ. ನಾನಂತರ ಅವ್ರ ದೊಡ್ಡ ಅಭಿಮಾನಿ. ಅವ್ರ ನ್ಯೂಸ್ ಓದಬೇಕು. ಎಷ್ಟಂದ ಬೈತಾರೆ. ಹೊಲ್ಕಟ್ಟು, ಮೂಳೆ ಇಲ್ಲ, ನಿನಗದೇ ಇಲ್ಲ. ಕರೆನ ಹಿಂಗೆಲ್ಲ ಬೈಯೋದ್ನಾಗ ಅನಿಸ್ಬೇಕು. ಕಟ್ಟಿದ ಟ್ಯಾಕ್ಸ್ ಮುಡ್ತಪ್ಪ. ಕರೆ ರೀ, ಬೈಯೋರೊಬ್ಬರ ಬೇಕಲ್ಲ. ಹಾಂ, ಹೆಂಗಂದ್ರೆ ನಾನು 9 ರಿಂದ 10 ಗಂಟೆ ಬಿಗ್ ಬುಲೆಟಿನ್ ಅಂತ ಬರುತ್ತಾ, ಕುಂತ್ಬಿಡೋದು. ನಾನು ಹೆಂಡ್ತೀನಿ ನನಗೂಡ ಕುಂತ್ಕೆ ಸಕ್ಕಿ ನೋಡೋದು. ನೋಡಿ ಏನ್ರಿ ಆನಂದ. ನ್ಯೂಸ್ನ್ಯಾಗ ಒಂದು ಆ್ಯಡ್ ಬರುತ್ತೆ ರೀ, ಭಾಳ ಚಂದ ಇರುತ್ತದು. ಸಿರಿಧಾನ್ಯ ಬನ್ನಿ, ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಮಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಉರಿತಾರಾಗಿದೆ ಜೀನಿ. ಇದು ಕುಡ್ರಿ, BP ಶುಗರ್ ಏನೂ ಬರಲ್ಲ. ನಂದು ಯಾಕೆ ಕಾಕ, ಮೊದಲು ನೀ ಕುಡಿ ಅಂದೆ ನಾನು. ಹೌದಲ್ರಿ? ತೆಳ್ಳಗದನ, ಯಾವಾಗಲೂ ರೆಡ್ ಶರ್ಟ್ ಹಾಕೋತಾನ. ಯಾರ ದೋಚಿದ ಹೇಳಿರ್ಬೇಕು. ಆ ರಂಗಣ್ಣ ಪ್ರೋಗ್ರಾಮು, ರಂಗಣ್ಣದಾಗ ಇವೊಂದು ಅಡ್ವರ್ಟೈಸ್ಮೆಂಟು, ಇಬ್ಬರು ಹೈಕೋರಿ ಇವನು. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ರಂಗಣ್ಣ. ರಂಗಣ್ಣಗೆ ಜೈ. ಈ ಕಾರ್ಯಕ್ರಮ ನನ್ನ ಹೆಂಡ್ತಿ ನೋಡ್ಬಿಟ್ರಿ, ತಲೆ ಕೆಟ್ಬಿಡ್ತು. ನೀವು ನಮ್ಮ ಹತ್ರ ಇಲ್ರಿ, ಮುಂಜಾನೆ ಎದ್ದುಗುಣ 1 ಲೀಟ್ರ್ ಜೀನಿ ಕುಸಿಟ್ಬಿಡ್ತಾಳ. ಕಾಫಿ ಕೇಳಿದ್ರು ಜೀನಿ, ಟೀ ಕೇಳಿದ್ರು ಜೀನಿ, ನಾಷ್ಟಾ ಕೇಳಿದ್ರು ಜೀನಿ ಮಯ. ನಮ್ಮ ಮನೆಗೆ ಯಾರೇ ಬಲ್ಲರಿ ಗೆಸ್ಟು, ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ವೀರೇಶ್ ಒಳ್ಳೆ ಅಡುಗೆ ಮಾಡ್ತಾನಪ್ಪ. ನಾ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಹೆಂಗಂದ್ರೆ ಸೋಫೆ ಮ್ಯಾಗ ಕೂರ್ತಾರಂತ್ರಿ. ನಾನು ಹೋಗಿ ಅವ್ರಿಗೋಗಿ ಕೇಳ್ತೀನಿ ಅಂತ. ಮಸಾಲೆ ದೋಸೆ, ಪಾನಿಪೂರಿ, ರಾಗಿ ದೋಸೆ, ಬ್ಯಾನ್ಸು ಅವರು ಸೆಲೆಕ್ಟ್ ಮಾಡ್ರಂತ ನಾ ಅದ್ರಾಗ ಮಾಡಿಕೊಡ್ಬೇಕಂತವ್ರಿಗೆ. ನನ್ನ ಹೆಂಡತಿ ಸೀದಾ ಜೀನಿ ಕುಡಿತೀರೋ? ಸ್ವೀಟ್ ಅಂದರೆ ಬೆಲ್ಲ ಹಾಕು, ಸಾಲ್ಟ್ ಅಂದರೆ ಉಪ್ಪು ಹಾಕು. ಯಾರು ಹಿಂಗೆ ಅಲ್ಲಾಡ್ಸಿರ ಬಿಸಿನೀರು ಕೊಡೋದು. ಹಣೆ ಬರ. ನೀವು ನಂಬ್ತಿರಲ್ಲ. ಅದಾದ್ಮೇಲೆ ನಮ್ಮ ಮನೆಗೆ ಯಾರು ಗೆಸ್ಟ್ಗಳೇ ಬರ್ತಿಲ್ಲ. ಎಲ್ಲರಿಗೂ ಫೋನ್ ಹಚ್ಬಿಟ್ಟಾರಿ, ಲೇ ವೀರೇಶ್ ಮನೆಗೆ ಹೋಗ್ಬೇಡ್ರಿ, ಲೇ ಬರೇ ಜೀನಿ ಕುಡಿಸ್ತಾನವ. ವಿಚಿತ್ರ. ಇಡ್ಲೇ ಜೀನ್ರಿ, ದ್ವಾಸೆ ಒಳಗೆ ಜೀನಿ. ಮೊನ್ನೆ ಇದು ರೀ ಲಕ್ಷ್ಮೀ ಪೂಜೆ, ಸಜ್ಕದ ಹೋಳಿಗೆಯಾಗ ಜೀನಿ. ನಂದು ಅಲ್ಲೋ ಸಜ್ಕದ ಹೋಳಿಗೆ ಜೀನಿ ಹಾಕಿದ್ರ ಲಕ್ಷ್ಮೀ ಒಲಿತಾಳೇನು? ಇದ್ರಾಗ ಸಿರಿಧಾನ್ಯ ಇರುತ್ತೆ ಬಿಡ್ರಿ, ಒಲಿತಾಳಂತ. ಹಿಂಗೆ ಒಂದಿನ ಚಂದಾಗ ಅಡುಗೆ ಮಾಡಾಕ್ತಾಳ ಗಮ್ಮಂತ. ಏನು ತುಪ್ಪದ ಗಣಿ ಹೋದ್ಯಾ, ಏನು ಮಾಡಾಕತ್ತಿ ಅಂದ. ನಮ್ದೆಲ್ಲ ನಾರ್ತ್ ಇಂಡಿಯನ್ ಫ್ರೆಂಡ್ಸು, ನಾವು ಪಟ್ಲಕ್ ಮಾಡಾಕತ್ತೀವಿ. 1 ಲೀಟ್ರ್ ಜೀನಿ ಮಾಡ್ಕೊಂಡು ಹೊಂಟ್ರಿ ಅಂತ ನಾನು ಹೇಳ್ತೀನಿ. ಅಲ್ಲ ಜೀನಿ ಓಕೆ, ಇದೇನವ ಕೈಯಾಗ ಬಿಸಿನೀರು ತುಪ್ಪ ತಗೊಂಟಿಯಲ್ಲ, ಏನಿದು? ಏನಿಲ್ರಿ, ಟೇಬಲ್ ಇಡ್ತೀನಿ, ಟೇಬಲ್ನಾಗ ಗ್ಲಾಸ್ ಇಡ್ತೀನಿ, ಗ್ಲಾಸ್ನಾಗ ಜೀನಿ ಹಾಕ್ತೀನಿ, ಕೈಯಾಗ ನಂದಿನಿ ತುಪ್ಪ ಮಾಡೋ ಚರ್ರ ಅಂತ ಹೊಡಿತೀನಿ ಅಂದು. ಅದೇ ರಾಮೇಶ್ವರ್ ಕೆಫೆ ಹೊಡೆದಂಗೆ. ಸೊ ರಾಮೇಶ್ವರ್ ಕೆಫೆ ಅವರು ದೊಡ್ಡ ಹೈ ಇನ್ಫ್ಲುಯೆನ್ಸ್ ಮಾಡಿ ಸುಪ್ರೀಂ ಕೋರ್ಟ್ ಹೋದ್ರಂತ. ಮಹಾಪ್ರಭುಗಳೇ, ಅದೇನಿಬ್ರು ಹಿಡಿದಿರಲ್ರಿ, ನಮ್ಮ ಅವಶ್ಯಕ್ಕೆ ಕೊಡಿ 2 ನಿಮಿಷ, ಅವರಿಗೆ ನಾವು ಅಭಿಷೇಕ ಮಾಡಬೇಕು. ಸೊ ಸಿಕ್ಕಾ ಹೊಡ್ ಕಳ್ಸಿರಂತೆ. ಎಸ್ ಗ್ರಾಂಟೆಡ್, ಅಭಿಷೇಕ ಅಲ್ರಿ, ಮಾಡ್ಕೋರಿ ಏನಾರ ಬೇಕು. ರಾಮೇಶ್ವರ್ ಕೆಫೆ ಎಲ್ಲ ಬ್ರಾಂಚಸ್ ಬಂತು. ಒಂದು ದೊಡ್ಡ ಹಾಲ್ ಬುಕ್ ಮಾಡಿರಂತ. 1-2 ಸಾವಿರ ಜನ, ಎಲ್ಲರ ಕೈಯಲ್ಲಿ ತುಪ್ಪ. ನಮ್ಮ ಹೆಮ್ಮೆಯ ನಂದಿನಿ ತುಪ್ಪಕ್ಕೊಂದು ತೋತು ಹಿಂಗೆ ಕುಂದ್ರಿಸಿರಂತ್ರಿ. ಹಿಂಗೆ ಹಾಡರ ಚರ್ರಂತ ಮೂಗ್ನ್ಯಾಗ, ಬಾಯಾಗ, ಮೂಗಿನ ಸೊಳ್ಳ್ಯಾಗ, ಕುಂಡ್ಯಾಗ ತುಪ್ಪೋಮಯ. ಅವ ಎಪ್ಪೋ ಗಲ್ಲಿಗೇರಿಸಿರೋ ಮರೆಯ, ಬಿಟ್ಬಿಡ್ರಿ ಅಂದಂತ. ಸೊ ಇದು ನಾನು ಕ್ರಿಯೇಟ್ ಮಾಡಿರುವಂಥ ಜೋಕು. ಯಾವುದೇ ಥರ ಕೇಸ್ ಹಾಕಿದ್ರೆ ನಾವಂತರೂ ಲಾಯರ್ ಹಿಡಿಯಲ್ಲ. ನಮ್ಮ ಪರವಾಗಿ ಕೇಸ್ನ ನೀವೇ ಓಡಿಸ್ಬೇಕು. ಹೌದು.
ಓಕೆ, ನೀವು ದಿನಬಳಕೆಯ ಸಾಮಾನುಗಳನ್ನು ಎಷ್ಟು ಆರ್ಡರ್ ಮಾಡ್ತೀರಾ? ಅಂದರೆ ಬ್ಲಿಂಕಿಟ್ಟು, ಡಂಜೋ ಗಿಂಜೋ. ಓಕೆ, ಡಿಮಾರ್ಟ್ ಇವು ತಿಂಗಳಿಗೆ ಒಂದು ಸರಿ ಇವರು. ಓಕೆ, ಔಟ್ ಆಫ್ ಸಿಲೆಬಸ್. ಓಕೆ, ನೀವು ಎಷ್ಟು ಆರ್ಡರ್ ಮಾಡ್ತೀರಿ ಮೇಡಮ್? ಹಾಂ, ದಿನಕ್ಕೆ ಒಂದು ಸಾರಿ. ಓಕೆ, ನೀವು ಕಮ್ಮಿ ಅಡುಗೆ ಮಾಡ್ತೀರೇನು? ಓಕೆ, ನೀವು ನಂಬ್ತೀರಾ ಇಲ್ರಿ, ನನ್ನ ಹೆಂಡ್ತಿ ಒಂದು ಸರಿ 22 ಸರಿ ಆರ್ಡರ್ ಮಾಡ್ಯಾಳ. 22 ಟೈಮ್ಸ್. ನಮ್ದು ಯೂಸೇಜ್ ನೋಡಿ ಕೇಸಿ ಇದು ಬ್ಲಿಂಕಿಟ್ ಅವರು ನಮ್ಮ ಅಪಾರ್ಟ್ಮೆಂಟ್ ಕೆಳಗೆ ಆಟೋ ಇಟ್ಟಾರ. ಕರೆನಾ ಒಂದು ಸರಿ 2:15 ಆಗಿತ್ತು, ನನ್ನ ಹೆಂಡ್ತಿ ಮೊಬೈಲ್ ಕೊಟ್ಲು, ತೊಗೋರಿ ಕೊತ್ತಂಬರಿ ಸೊಪ್ಪು ಬೇಕು ಆರ್ಡರ್ ಮಾಡಂತ. ಹಿಂಗೆ ಕೈಯ ಮೊಬೈಲ್ ತೊಗೋತೀನಿ, ತೊಗೊಳೋದ್ರಾಗ ಬೆಲ್ ಹೊಡಿತು, ಟಿಂಗ್ ಟಾಂಗ್. ಸರ್ ತೊಗೊಳ್ಳಿ ಸರ್ ಕೊತ್ತಂಬರಿ ಸೊಪ್ಪು ಅಂದ. ಸರ್, ಆ್ಯಸ್ ಪರ್ ಹಿಸ್ಟಾರಿಕಲ್ ಡೇಟಾ ಆ್ಯಂಡ್ ಪ್ರಿಡಿಕ್ಟಿವ್ ಅನಾಲಿಸಿಸ್ ವಿತ್ AI ಟೆಕ್ನಾಲಜಿ ಆ್ಯಪು ಆಟೋ ಆರ್ಡರ್ ಮಾಡಿಬಿಟ್ಟದ್ರಿ ಅಂದು. ಅಲ್ಲಪ್ಪ, ಕೊತ್ತಂಬರಿ ಸೊಪ್ಪು ಅಷ್ಟೇ ಕೇಳದ, ಬೇರೆ ಏನು ಕೇಳದ? ನಾವಿನ್ನು ಏನೇನೋ ಮಾತಾಡಿರ್ತೀವಿ, ಹೌದಲ್ಲ? ಬ್ಲಿಂಕಿಟ್ ಈಗೆಲ್ಲ ಬ್ಲಿಂಕಿಟ್ ಎಲ್ಲ ಬಂದವು. ನಮ್ಮ ಕಾಲದಾಗ, ನಮ್ಮ ವಯಸ್ಸಿನಾಗ ನಮ್ಮ ಮನೆ ನಾನೇ ಬ್ಲಿಂಕಿಟ್. ನಂದ್ಯ ನಾವು 4 ಜನ ಮಕ್ಕಳು ರೀ. ನಮ್ಮ ಅವು ಕೇಳಿದೆ, ಯವ್ವ ಯಾಕೆ ಬೇಕಿತ್ತು ನೀನು 4 ಮಕ್ಕಳು? 2 ಇದ್ರೆ ಸಾಕಲ್ಲ, ಇಲ್ಲ ದೊಡ್ಡವ ಬಿಸ್ನೆಸ್ ಎಲ್ಲ ನೋಡ್ಕೋಬೇಕು, ಅದಾದಮೇಲೆ 2 ಹೆಣ್ಣದವು, ಅವ್ರು ಲಗ್ನ ಮಾಡ್ಕೊಂಡು ಹೋಗ್ಬಿಡ್ತಾರ, ಮನೆ ಕೆಲಸ ಮಾಡಕ್ಕೆ ಬೇಕಲ್ಲ. ಕರನ್ರಿ, ನನ್ನ ಮನೆ ಕೆಲಸ ಮಾಡಕ್ಕೆ ಕೊಡ್ಸಿದ್ರು ಅವರು. ಯಾರು ನೋಡ್ರಿ 3 ಮಂದಿ, ನಿಮಗೂ ಅದಕ್ಕೆ ಕೊಡ್ಸಿರ್ತಾರೆ ಅವರು. ಹಾಂ, ಓಕೆ. ಸೊ ನಿಮ್ದೆಲ್ಲ ಗೊತ್ತಾಯ್ತಲ್ಲ ಪ್ರಾಬ್ಲಮ್ ಅಂತ. ಇದು ಯಾವುದೂ ಪ್ರಾಬ್ಲಮ್ ಅಲ್ಲೇ ಇಲ್ಲ ನೋಡ್ರಿ. ಬಾಳ್ ಲೇಡೀಸ್ ಬಂದ್ರಿ, ನಿಮಗೆಲ್ಲ ಗೊತ್ತಿರ್ತದೆ. ಬೆಂಗಳೂರಿನಾಗ ಮನೆ ಕೆಲಸ ಮಾಡಕ್ಕೆ ಮನೆ ಕೆಲಸದವ್ರು ಸಿಗಲ್ಲ, ರೆಫರೆನ್ಸ್ ಇಲ್ಲದೆ ಯಾರೂ ಬರಲ್ರಿ. ಕರೆನಾ, ನಿಮ್ಮ ಕೆಲಸ ನೀವು ಮಾಡಿಕೊಂಡ್ರೆ ಅವಮಾನ. ಓ ಏನಮ್ಮ, ನಿಮ್ಮ ಪಾತ್ರೆನ ನೀವೇ ತೊಳ್ಕೊತೀರಾ? ಓ ಮೈ ಗಾಡ್, ಸೋ ಪುವರ್. ಮರ್ಯಾದೆಗೋಸ್ಕರ ಆದರೂ ಒಬ್ರು ಕೆಲಸದವ್ರು ಬೇಕೇ ಬೇಕು, ಪ್ರೆಸ್ಟೀಜ್ ವಿಷಯ ರೀ ಅದು. ನನ್ನ ಹೆಂಡ್ತಿ ಕುಂತ್ಬಿಟ್ಲು, ಇಲ್ಲ ನನ್ನ ಮನೆ ಕೆಲಸ ಬೇಕು ನಾನು ಅದೇನು ಬಿಡು, ತಿಕ್ತೀನಿ ಬಿಡು ಬಾಂಡೆ. ವಿ ಆರ್ ಯೂಸ್ ಟು ಕೊರೋನಾ ಏನೇನೋ ಕಲ್ಸೋದು ಯಾಕ್ರಿ? ನನ್ನ ಹೆಂಡ್ತಿಗಿಂತ ಬಾಂಡೆ ನಾನು ಚೆಂದ ತಿಕ್ತೀನಿ. ಇಲ್ಲ ನನ್ನ ಕೆಲಸಗಾರ ಬೇಕಂದ್ಲಕ್ಕಿ. ದುಕಾನ್ ಬಂದ್, ಮಾತು ಬಿಟ್ಲು. ಸೊ ನಾವು ಬ್ಲಿಂಕಿಟ್ ಆರ್ಡರ್ ಮಾಡೋದು ಬಿಟ್ಟು ಝೊಮ್ಯಾಟೊ ಆರ್ಡರ್ ಮಾಡಕತ್ವಿ. ಇಡ್ಲಿ ವಡ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಅವ ಬ್ಲಿಂಕಿಟ್ ನಾವು ತಲೆ ಕಟ್ಸ್ಕೊಂಡ್ಬಿಟ್ಟು ಆಟ ಅದವ. ಅವ್ರು ಸೂಪರ್ವೈಸರ್ ಫೋನ್ ಮಾಡೋಣ, ಸಾರ್ ವೀರೇಶ್ವರ್ ಮನೇಲಿ ಏನೋ ಆಗ್ಬಿಟ್ಟಿದೆ ಸಾರ್, ಅವ್ರು 3 ದಿನ ಆಯಿತು ಸರ್ ಆರ್ಡರ್ ಮಾಡಿ, ಸಮಥಿಂಗ್ ಹ್ಯಾಪನ್ ಸಾರ್ ಅಂತ. ಸೂಪರ್ವೈಸರ್ ಸೀದಾ ಮನೆ ಬಂದನ್ರಿ. ಸರ್ ಏನಾಗ್ತಿದೆ ಇಲ್ಲಿ, ನೀವು ಯಾಕೆ 3 ದಿನದಿಂದ ಆರ್ಡರ್ ಮಾಡ್ತಿಲ್ವಲ್ಲ? ದೋಸ್ತ, ಗಂಡ ಹೆಂಡತಿ ಜಗಳ ಇರ್ತಾವೆ, ನೀ ಅಡ್ಡು ಬರ್ಬೇಡ ಅಂದ್ಯ. ಓ ಸುಮ್ಮನೆ ಹೋಗಂದೆ ನಾನು. ನಿನಗೇನು ಆರ್ಡ್ರ್ ಅಲ್ಲ, ಮಾಡ್ತೀನಿ ಹೋಗಂದೆ. ಹೋಗಿ ಹೇಳಿದೆ ನನ್ನ ಹೆಂಡತಿಗೆ, ಏನಪ್ಪ ಕೆಲಸಗಾರ ಬೇಕಲ್ಲ, ಹೋಗು ಆಯಿತು ಕರ್ಸು ಅಂದೆ. ನೀನು ನಂಬ್ತಾರೆ ಇಲ್ರಿ, ಹೇಳಿದ 5 ನಿಮಿಷಕ್ಕೆ ನನಗೆ 11 ನಂಬರಿಂದ ಕಾಲ್ ಬಂತು. ವಿಚಿತ್ರ, ಅದು ಯಾವುದೋ PUC ಇರ್ತಾರೆ ರೀ ಏರಿಯಾದಾಗ. ಹೆಂಗಂದ್ರೆ ಅವ್ರಿಗೆ ಎಲೆಕ್ಟ್ರಿಷಿಯನ್ ಬೇಕಾ, ಪ್ಲಂಬರ್ ಬೇಕಾ, ಕೆಲಸವ್ರು ಬೇಕಾ, ಎಲ್ಲ ಅರೇಂಜ್ಮೆಂಟ್ ಮಾಡ್ತಿರ್ತಾರೆ ಅವರು. ಎರಳಿ ಆ ಮೂಲೆ ಮನಿ ಅಜ್ಜಿ. 5 ನಿಮಿಷನಾಗ ನನಗೊಂದು 11 ನಂಬರ್ದ ಫೋನ್ ಬಂತ್ರಿ. ಹಲೋ, ನಾನು ಪುಷ್ಪ ಅಂತ, ಅದೇ ಮೂಲೆ ಮನೆ ಸರ್ಸಮ್ಮ ಇದ್ದಾರಲ್ಲ, ಅವ್ರು ಕೊಟ್ರು ನಂಬರು. ಓ ಪುಷ್ಪ, ಭಾಗ 1 2 ಭಾಗ 1 2 ಅಂತ ಕೇಳಿದೆ. ನಾನು ಮನೆ ವಿಸಿಟ್ ಮಾಡಬೇಕಲ್ಲ, ಯಾಕೆ ಸೈಟ್ ವಿಸಿಟ್. ಓ 1 BHK 2 BHK ಅದು ಚೆಕ್ ಮಾಡಬೇಕಾ? ನೋ ಐ ವಿಲ್ ಚಾರ್ಜ್ ಆ್ಯಸ್ ಫರ್ ಸ್ಕ್ವೇರ್ ಫೀಟ್. ಹೆಂಗಂದ್ರೆ ಕಸಬಾರಿಗೆ ಹೆಂಗೆ ಹೋಗುತ್ತೆ ಹಂಗೆ ರನ್ನಿಂಗ್ ಸ್ಕ್ವೇರ್ ಫೀಟ್ ಅಂತ ಅವ್ರದ್ದು. ಹಂಗೆ ಚಾರ್ಜ್ ಮಾಡೋಕ್ಕಂತ. ನಾಳೆ ಎಕ್ಸಾಕ್ಟ್ಲಿ 10 AM ಬರ್ತೀನಿ ಅಂದ್ಲು. 10 AM ನೋಡ್ಬೇಕ್ರಿ, ಟಿಂಗ್ ಅಂತ ಗಂಟೆ ಹೊಡಿತು. ರೇಷ್ಮೆ ಸೀರೆ, ಮೈ ತುಂಬ ಒಡವೆ, ಟಿಂಗ್ 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 ಅಂತ ಬಂದಳ್ರಿ. ಒಳಗೆ ಸೋಫಾ ಮ್ಯಾಗ ಕಾಲ್ ಮೇಲೆ ಹಾಕೊಂಡು ಕುಂತ್ಲು. ಐ ವಿಲ್ ಗೋ ವಿತ್ ಕಾಫಿ ಅಂತ. ಅಲ್ಲೋ ಅಣ್ಣ, ಮನೆ ಯಜಮಾನ ಜಿನಿ ಕೊಡ್ಕೊಂತೀನಿ. ಕಾಫಿ ಕೇಳ್ತಾಳಕ್ಕೆ 2 ಥರ ಇರಬೇಕು. ನನ್ನ ಹೆಂಡತಿ ಪಟಕ್ನ ಹೋದ್ಲು ಕಾಫಿ ಮಾಡಕ್ಕೆ. ಆಮೇಲೆ ರೀ ಕಾಫಿ ಮಾಡಕ್ಕೆ ಹೋದನ, ಏನಿದು ಮನೆ ಇಷ್ಟೊಂದು ಚಿಕ್ಕದಾಗಿದೆ. ಅದೇನಾಗ್ಬಿಟ್ಟದ್ರಿ, ವೈಟ್ ಫೀಲ್ಡ್ನಾಗ ನಮ್ಮ ಓನರ್ ಏನು ಮಾಡ್ಬಿಡೋಣ, ಬಾಡಿಗೆ ಹಸೆ ಸಂಬಂಧ 4 ಬಾತ್ರೂಮ್ ಜಾಗದ 2 BHK ಕಟ್ಟನು. ಖರೇನ ಇದೇಟದ, ಇದೇ ನಮ್ಮ ಹಾಲು ಇಟ್ಟ. ಹಿಂಗೆ ಒಳಗೆ ಹೋದ್ರಾಗ ಹಾಲು ಕತ್ತಮ್. ನಮ್ಮ ಹತ್ರ ಇರೋದು 21 ಇಂಚಿನ TV, ಪ್ರೊಜೆಕ್ಟರ್ದೆ ಕಾಣುತ್ತ. ಅಡ್ಗೆ ಮನೆನೇ ಇಲ್ಲಣ್ಣ, ಸಣ್ಣ ಕಿಟಕಿ. ನನ್ನ ಹೆಂಡತಿ ಹಿಂಗೆ ಅಡುಗೆ ಮಾಡ್ತಾಳ. ಸುಸ್ತಾಗದಂತ ರೂಮಿಗೆ ಹೋದ್ರೆ ಕಾಲು ಇನ್ನೊಂದು ಬಿಲ್ಡಿಂಗ್ ಹೋಗುತ್ತೆ.
ಅವ್ರಿಗೆ ಯಾಕೆ ತ್ರಾಸು ಅಂತ ಕಾಲಿಂಗ್ ಮಾಡ್ಸಿರ ಕುಂಡಿ ಕಿಡಿಕೆ ಆಗತ್ತ. ಆ ಏರಿಯಾದಾಗ ಹುಡ್ರು ಟಾರ್ಗೆಟ್ ಮಾಡ್ಕೊಂಡಾರ, ಇಲ್ಲಿ ಹೊಡ್ರ 8 ರನ್ ಅಂತ. ಅಲ್ಲಲ್ಲೇ ಹುಚ್ಚ 8 ಬಾಲ್ ಅಂದ್ರೆ ಓಕೆ, ಇದೇನು 8 ರನ್ನು ಅಂತ ಸಣ್ಣ ಮನೆ ನಾವು ಇದೀವಿ. ನಾನು ಭಾಳ ಖುಷಿಯಾಗ್ಬಿಟ್ಟಿತ್ತು ಸ್ಕ್ವೇರ್ ಫೀಟ್ ನಾನು. ಇಲ್ಲ ಕ್ಯಾನ್ಸಲ್ ಅದೆಲ್ಲ ಇಲ್ಲ ಅಂದು. ಆಮೇಲೆ ನೀವು ಹೆಣ್ಮಕ್ಳೆಲ್ಲ ಕಿವಿಗೆ ಓಲೆ ಆಗ್ತಲ್ರಿ, ಆ ಕಡ್ಡಿ ಈ ಕಡ್ಡಿ ಬುರುಡಿ ಕಡ್ಡಿ ಎಷ್ಟು ಹಾಕ್ಬೋದು ರೀ? ನೀವು ಎಷ್ಟು ಹಾಕ್ಬೋದು ರೀ? 1-4ರಿಂದ 5. ನೀವು ಈ ಕಡ್ರಿ 3-4 ಕೆಲಸಕ್ಕೆ ರೀ 18 ತೂತ ಕೇಳ. ಲಾಸ್ಟ್ ಹೋದಾಗ ಒಬ್ರು ಕೇಳೋರು ನಿನಗೆ ಹೆಂಗೆ ಗೊತ್ತು? ನನ್ನ ಹೆಂಡತಿ ಕಾಫಿ ಮಾಡ್ಕೊಂಬರೋದು ಎಣ್ಸಿನ ಅಂದೆ ಕುಂತು. ಇನ್ನೇನು ಮಾಡಲ ನಾನು ಕುಂತು ಎಣ್ಸಿನ ಅಂದೆ ನಾನು. ನನ್ನ ಹೆಂಡತಿ ಕಾಫಿ ತೊಗೊಂಡು ಬರೋದ್ರಾಗ ರೀ ಕೊಳ್ಳಿಗೆ ಬೋರ್ಮಳ ಸರ ಹಾಕೊಂಬಂದ್ಲು. ನಾ ಏನು ಇದೆಲ್ಲ ಬೇಕಾ ಅಂದ್ರೆ ಓಕೆ ಅಷ್ಟು ಹಾಕೊಂಬಂದ, ನಾನು ಇಷ್ಟು ಹಾಕೋಬಾರ್ದೇನಂತ. ಏನೋ ಗೊತ್ತಿಲ್ಲ ರೀ ಇವ್ರು ಹೆಣ್ಮಕ್ಳಿಗೆ ಕೆಲಸದವ್ರು ಕೂಡ ಕಾಂಪಿಟೇಷನ್ನು, ಯಾರು ಗೂಡು ಮಾಡಬೇಕು ಗೊತ್ತಿಲ್ಲ. ಸೊ ಕಾಫಿ ಕುಡ್ಕೋದು ಚಲೋ ಮಾಡಿದ್ದು. ಆ್ಯಕ್ಚುಲಿ ನಾನು ಕೆಲಸ ಮಾಡ್ಬೇಕಾರೆ ಒಂದಿಷ್ಟು ಕಂಡೀಷನ್ಸ್ ಅದಾವು, ಒಪ್ಕೊಂಡ್ರೆ ಮಾಡ್ತೀನಿ, ಇಲ್ಲಿಕಾದ್ರೆ ವಾಪಸ್ ಹೋಗ್ತೀನಿ. ಇನ್ನೇನು ಕರ್ಸೀವಿ ಆಯ್ತವ ಹೇಳು ಅಂದು. ನಾ ಪಾತ್ರೆ ತೊಳಿಬೇಕಾದ್ರೆ ಪಾತ್ರೆ ಎಲ್ಲ ಕ್ಲೀನಾಗಿರಬೇಕು, ಒಂದು ಅಗಳು ಅನ್ನೂ ಇರಬಾರ್ದು. ಆಯ್ತು ಬೇಡವ, ಇಷ್ಟು ದಿನ ಬರೀ ಬೆಳ್ಳಕ್ತಿದ್ವಿ, ಇನ್ನು ಪ್ಲೇಟಿನ ಹಾಕ್ಬಿಡ್ತೀವಿ ಆಳಂದೆ. ಕಸ ಗುಡಿಸ್ಬೇಕಾದ್ರೆ ಮನೆಯೆಲ್ಲ ಕ್ಲೀನಾಗಿರಬೇಕು, ಸ್ವಲ್ಪ ಕಸನೂ ಇರಬಾರ್ದು. ಬಟ್ಟೆ ಒಗಿಬೇಕಾದ್ರೆ ವಾಷಿಂಗ್ ಮಷಿನ್ ಕಡ್ಡಾಯ. ನಾಂದ್ಯಾ ವಾಷಿಂಗ್ ಮಷಿನ್ ಇದ್ರೆ ನೀನು ಬಂದು ಹೋಗಿತಿ? ಓ ಜಾಡಿಸ್ಬಿಟ್ಟು ಒಣಗಾಕೋದಿಲ್ವಾ? ಹೌದೌದು, ಕರೆಕ್ಟ್, ಅದು ನನ್ನ ಕೆಲಸ. ಯು ಆರ್ ಹೈಯರ್ಡ್ ಅಂದೇನು? ಯು ಆರ್ ಹೈಯರ್ಡ್. ಸರಳ ಸಂಡೆ ಬರಲ್ಲ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತೊಳ್ಕೊಳ್ಳಿ. ಡೈಲಿ ನನಗೆ ಕಾಫಿ ಟೀ ತಿಂಡಿ ಕೊಡಲೇಬೇಕು. ಲಾಸ್ಟ್ ಹೇಳಿದ್ದು ಆ್ಯಸ್ ಅ ಕಾಂಪ್ಲಿಮೆಂಟ್ರಿ ಡೈಲಿ ಒಂದೊಂದು ಗಾಸಿಪ್ ಫ್ರೀ. ನನ್ನ ಹೆಂಡತಿ ದೂರ ಕೂತಿದ್ದಲ್ರಿ ಕುರ್ಚಿ ಮ್ಯಾಗ, ಅದಕ್ಕರ ಕರ್ಸೀವ್ ನಿನಗಂತ. ಆ ದುಕಾನ್ ಬಂದು ಅದೆಲ್ಲ 3 ದಿನ ಸುಮ್ಮನೆ ರೀ ನೋಡ್ರಿ ಗಾಸಿಪ್ ಸಂಬಂಧ ಏನು ಮಾಡ್ತಾರೆ ನಂದು. ಯಾ ಹುಚ್ಚ ಕಂಟೆಂಟ್ ಕ್ರಿಯೇಟರ್ ಆಕಿ. ಆ ಮನಿದು ಇಲ್ಲೇ ಇಲ್ಲಿದೆ ಅಲ್ಲೇ. ನಮ್ಮದು ಇನ್ನೊಬ್ರಿಗೆ ಈ ಒಂದು ಕೆಲಸ ಮಾಡಿರಿ, ಆಕಿ ಬಂದ ನೀವು ಹಾಲ್ನಾಗ ಇರಬೇಡ್ರಿ, ರೂಮ್ನಾಗ ಹೋಗಿ ಕುಂದ್ರಂತ. ಆಯಿತು ಓಕೆ. ನೆಕ್ಸ್ಟ್ ಡೇ ರೀ 9:30 ಆಯಿತು. ಆಕೆ ಯಾಕಂದ್ರೆ 10ಕ್ಕೆ ಕೆಲಸಕ್ಕೆ ಬರ್ತಾಳೆ. 9:30ಗೆ ನೀವು ನಂಬ್ತಾರೆ ಇಲ್ಲ, ನನ್ನ ಹೆಂಡತಿ ಪಾತ್ರೆ ಎಲ್ಲ ತೊಳೆದ್ಲು. ಖರೀ ಪಾತ್ರೆ ತೊಳೆದು ಸ್ವಲ್ಪ ಮುಸ್ರಿ ಹಾಕ್ದಂಗೆ ಮಾಡಿದ್ಲು, ಮನೆಯೆಲ್ಲ ಕಸ ಗುಡಿಸಿದ್ಲು, ಒರೆಸಿದ್ಲು. ಇದೇ ಮಾತಾರಿ ತಾಳಿ ಕಟ್ಟಿದ ಗಂಡ ನಾನು, ನೋಡು ಯಾಕೆ ಕಸ ಬಿದ್ದದ ಒರೆಸ್ತೇನು ಅಂದ್ರೆ ನೋಡ್ರಿ ಅವ್ರ ಅಮ್ಮ ಫೋನ್ ಮಾಡಾಕಿ, ಮಮ್ಮಿ ಡುಮ್ಮಿ ಎಂಥ ಗಂಡನ ಕಟ್ಟಿದೆ ಯವ್ವ, ಇನ್ನೊಂದು 2 ಲಕ್ಷ ವರದಕ್ಷಿಣೆ ಕೊಟ್ಟ ಚಲೋ ಗಂಡ ಸಿಗ್ತಿದ್ದ. ಇವ ಬರೇ ಕೆಲಸ ಹೇಳ್ತಾರೆ ನನಗೆ. ಕೂತ್ ರೀಲ್ಸ್ ನೋಡೋದು, ಬೇರೆ ಏನು ಮಾಡಂಗಿಲ್ಲ ರೀ ಈಟ ಕೆಲಸ. ನೋಡು ಗಾಸಿಪ್ ಸಂಬಂಧ ಏನು ಮಾಡ್ತಾರೆ ಹೆಣ್ಮಕ್ಳು ವಿಚಿತ್ರ. ಸೇಮ್ 10 o'clock ಆಯಿತು, ಸೇಮ್ ರೇಕಿನ ಸೋಗು ರೇಷ್ಮೆ ಸೀರೆ ಫುಲ್ಲು ಒಡವೆಗಳು ಟಿಂಗ್ 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 ಅಂತ ಬಂದ್ಲು. 1 ಬ್ಯಾಗ್ ಇಟ್ಲು, ಸೀದಾ ಹೋದ್ಲು ಅಡುಗೆ ಮನೆಗೆ, ಪಾತ್ರೆ ತೊಳಕ್ಕೆ ಹೋದ್ಲು. ಹೌದಾ? ಒಂದೇ ನಿಮಿಷ ಆಗದ್ರಿ, 1 ನಿಮಿಷದಾಗ ಕುಟ್ಟಾಕತ್ತಾಳ. ನೋಡಲಿ ಯಾಕೆ ಕುಟ್ಟಾಕತ್ತಾಳ ನೋಡು. ಯಾಕೆ ನಾವು ಉಪ್ಪಿಟ್ಟು ನಾಷ್ಟ ಕೊಡ್ತೀವಿ ಅಂತ ಹೇಳಿವಿ, ನಾಷ್ಟ ಕೊಟ್ಟಿಲ್ಲ. ನಾನು ಹೆಂಡತಿ ಎತ್ತು ಉಪ್ಪಿಟ್ಟು ಮಾಡಾಕತ್ತಾಳ್ರಿ. ಗಂಡ ಜೀನಿ ಕುಡ್ಕೊಂತೀನಿ ಅವತ್ತ ಒನ್ ಮೋರ್ ಅಂತ 2 ಸರಿ ಕೊಟ್ಟಾಳ್ರಿ. ಏನು ಹಿಂಗೆ ನೋಡಿದೆ ಹೋಗೋದು. ನನ್ನ ಹೆಂಡತಿ ಅಂದ್ಲು, ಅವಳು ಹೋದ್ರೆ ಸಿಗಲ್ಲ, ನೀನು ಹೋದ್ರೆ ಏನೂ ಆಗಲ್ಲ. ಬೇಡ ಯಾಕಪ್ಪ ಹೋಲ್ಬಿಡು ಕೊಡು ಅಂದೆ. ನೆಕ್ಸ್ಟ್ ಡೇ ಸೇಮ್ ರೀ 9:30ಗೆ ಟಕ್ ನನ್ನ ಹೆಂಡತಿ ಎಲ್ಲ ಕೆಲಸ ಮಾಡಿದ್ಲು. 10ಕ್ಕೆ ಬಂದ್ಲು, ಹೋದ್ಲು, ಪಾತ್ರೆ ತಿಕ್ಕಾಗತ್ಲು, ಮತ್ತು ಕುಟ್ಟಾಗತ್ಲು. ನನ್ನ ಹೆಂಡತಿ ಮತ್ತೆ ಉಪ್ಪಿಟ್ಟು ಮಾಡಕ್ಕೆ ಹೊಂಟ್ಲು. ನಂದೆ ಇವತ್ತೇನ್ರ ನೀವು ಉಪ್ಪಿಟ್ಟು ಮಾಡಿ ಕೊಟ್ರ ತಾವ್ರ ಮನೆಗೆ ಕಳಿಸ್ತೀನಿ ಅಂದೆ. ನಾನು ಭಾಳ ಸ್ಟ್ರಿಕ್ಟ್ ಅದಿ ನಾನು, ನೋಡ್ರಿ ನನ್ನ ಕಣ್ಣು ಅಷ್ಟು ಕೆಂಪಗದಾವು. ಅಲ್ರಿ 2 ದಿನ ಆದಮೇಲೆ ನಾ ಅಪ್ಪ ಅಮ್ಮನ ಮನೆಗೆ ನಾ ಹೋಗಿದ್ದೆ 1 ವಾರ, ಅದು ಬೇರೆ ವಿಷಯ. ಪ್ರೀತಿಯಿಂದ ಕಳಿಸಿದ್ಲು ಹೋಗಿ ಬಾ ಅಂತ. ಇನ್ನೇನು ಮಾಡಲಿ ಅಂದೆ. ಜೀನಿ ಕೊಡಂದೆ. ನೀ ನಂಬ್ತಿರಲ್ರಿ, ಅವತ್ತು ಕೊಟ್ಟಿವಿ ಜೀನಿ, ಅವತ್ತು ಕುಡ್ದಕ್ಕೆ ಇವತ್ತಿನವರೆಗೂ ಬಾಯ್ ಬಿಟ್ಟಿಲ್ಲಕ್ಕೆ. ನಮ್ಮ ಮನೇಲಿ ಜೀನಿ ಕುಡ್ದು ಇಬ್ಬರು, ಒಂದು ಕೆಲಸದವಳು, ಇನ್ನೊಂದು ನಮ್ಮ ಮನೇಲಿ ನನಗೆ ಮಾತಾಡೋಕ್ಕೆ ಸ್ವತಂತ್ರನೇ ಇಲ್ಲ. ಅದಕ್ಕೆ ಇಲ್ಲಿ ಬಂದು ನಿಮಗೆ ಹೇಳಾಕತ್ತೀನಿ, ನೀವು ಹುಚ್ಚಿಕೊಂಡು ರೊಕ್ಕ ಕೊಟ್ಟು ನೋಡಾಕತ್ತೀರಿ. ಇದ್ರ ಬದಲು ಮೆಟ್ರೋ ಸ್ಟೇಷನ್ ಇಲ್ಲ, ಮೆಜೆಸ್ಟಿಕ್ ಡ್ಯಾಮ್ ಅಂದ್ರೆ ಕಷ್ಟ ಹೇಳ್ತಿದ್ದೆಪ್ಪ ನಾನು. ಮೆಟ್ರೋ ಎಲ್ಲ ಯೂಸ್ ಮಾಡ್ತೀರಲ್ರಿ, ಮನೆಯಿಂದ ಆಫೀಸ್ಗೆ ಹೋಗಕ್ಕೆ
ಆಫೀಸಿಂದ ಮನೆಗೆ ಹೋಗಕ್ಕೆ, ಆಫೀಸಿಂದ ಎರಡನೇ ಮನೆಗೆ ಹೋಗಕ್ಕೆ. ಹೌದಲ್ಲ? ಸೊ ನನ್ನೊಂದು ಚಟ ಐತಿ. ಏನಂದ್ರೆ ನಾನು ಒಟ್ಟು ಮೆಟ್ರೋ ಹತ್ಬಿಡ್ತೀನಿ, ಮಕ್ಕೊಂಬಿಡ್ತೀನಿ, ಸೀದಾ ಚಲ್ಗಟ್ಟ ಹೋಗೋದು, ಇಳಿದು ಮತ್ತೆ ಹತ್ತೋದು, ಮಕ್ಕೊಂಬಿಡೋದು, ಮತ್ತೆ ಮನೆಗೆ ಬರೋದು. ಸೊ ನಮ್ಮ ಮನೆ ವೈಟ್ ಫೀಲ್ಡ್ನಾಗ ಐತಿ. ಅದೇ ಬೆಂಗಳೂರು ಮಗ್ಲೊಂದು ಹಳ್ಳಿ ಬರುತ್ತೆ ನೋಡ್ರಿ, ನೀರಿಲ್ಲ. ಅದೇ ನಮ್ಮೂರು. ಒಮ್ಮೆ ಮೊನ್ನೆ ಹತ್ತೀನಿ ಮೆಟ್ರೋದಾಗ. ನಂದು ಹೆಂಗಂದ್ರೆ ನಡ್ಬರ್ಕದು 6-7 ಸೀಟ್ರದೊಂದು ಸೀಟ್ ಬರುತ್ತೆ. ಅಲ್ಲಿ ಕುಂದ್ರಬೇಕು, ಲೆಫ್ಟಿಗೆ ಗ್ಲಾಸ್ ಬರಬೇಕು. ಹಿಂಗೋಗಿ ನಾ ಹಿಂಗೆ ಕುಂದ್ಬಿಟ್ರೆ ಹಿಂಗೆ ಮಕ್ಕೊಂಬಿಟ್ರೆ ಮುಗೀತು. ಸೊ ಮೆಟ್ರೋ ಬೆಂಗಳೂರು ಎಂಟ್ರ್ ಆತ್ರಿ. ಸೊ KR ಬರೋಣ ಬೆಂಗಳೂರು ಎಂಟ್ರ್ ಆದಂಗೆ ಅದು. ಓಕೆ, ನಮ್ಗೆ ಗೊತ್ತಾಗುತ್ತೆ ಎಷ್ಟೇನಿದ್ದಿರಲಿ, ಹೋಗೋದು ಬರೋದು ಎಲ್ಲ ಗೊತ್ತಾಗುತ್ತೆ. ಜನ ಬರ್ತಾರ ಹೋಗ್ತಾರೆ. ನನಗೆ ಅನಿಸ್ತು ಮೆಟ್ರೋ ತುಂಬ್ಯದ. ಒಂದು 2-3 ಸ್ಟಾಪ್ ಆದಮೇಲೆ ನೋಡ್ತೀನಿ, ಫುಲ್ಲು ಜನ ರೀ. ಜನಸಾಗರ. ಒಬ್ಬವ ಈ ಲೆವೆಲೇ ನಿಂತಾನೆ ರೀ. ದಯವಿಟ್ಟು ಇಮ್ಯಾಜಿನ್ ಮಾಡ್ಕೊಬಿಟ್ರೆ, ನಾ ಹಿಂಗೆ ಕುಂತೀನಿ, ಇಲ್ಲಿ ನಿಂತಾನೆ. ವಾಟ್ ಐ ಹ್ಯಾವ್ ಟು ಡೂ? ಹೋಗ್ಲಿ ಬೇಡ, ಈ ಕಡೆ ಬಲಕ್ಕೆ ತಿರುಗಿದ್ಯಾ, ಯಾರೋ ಉತ್ತರ ಭಾರತದ ಅವ್ವ ಮಗಳು ಅವ್ರು ಕುಂತಾರೆ. ಹಂಗೆ ನೋಡಾಕತ್ತೀನಿ, ಇದರ ಕ್ಯೂ ದೇಕ್ರೆ ಯವ್ವ ಅವ ಒಂದೊಂದು ಸೆಕೆಂಡಿಗೂ ಮುಂದೆ ಬರಾಕತ್ತಾನವ. ಅದಕ್ಕೆ ನೋಡಾಕತ್ತೀನಿ ನಾನು. ಇದರ ಕ್ಯೂ ದೇಕ್ರೆ ಲಗ್ನ ಆಗ್ಯದ, ಆ ಮಗಳದಳ. ನಾ ಹೆಂಗೆ ಪ್ರೂವ್ ಮಾಡ್ರಿ? ನನಗೆ ಅವತ್ತ ಅನಿಸಿದ್ದು, ಓ ಮೈ ಗಾಡ್, ಗಂಡಸರಿಗೂ ತಾಳಿ ಇರಬೇಕಪ್ಪ. ದೇಕೋ ಮೇ ಬಿ ಶಾದಿ ಶುದಾ ಹೂ. ಖರೇನೆ ಹಿಂಗೆ ಅನಿಸ್ತು ನನಗೆ. ಕಿರಿಕಿರೇ ಬೇಡ, ಮುಂದೆ ಯಾಕ ಬಲಕ್ಕೆ ಯಾಕ, ಎಡಕ್ಕೆ ತಿರುಗಮ್ಮು. ಹೌದಲ್ರಿ? ಎಡಕ್ಕೆ ತಿರುಗಿದೆ ನೋಡ್ತೀನಿ, ಗ್ಲಾಸಿನ ಕಡೆ ಒಬ್ಬ ದಪ್ಪನ ಮನುಷ್ಯ ಹಿಂಗೆ ಕುಂದ. ಅದೇನು ನಾನು ನಡಬರಕ್ಕೆ ಮಕ್ಕೊಡಿದ್ನಲ್ರಿ 2 ತಾಸು. ಅವಾಗ ನನಗೇನಾಗಿತ್ತು, ಮಕ್ಕೊಂಡಾಗ ಹಿಂಗೆ ಕುಷನ್ ಎಫೆಕ್ಟ್ ಆಗಿತ್ತು. ಸೊ ನನ್ನ ತಲೆ ಎಲ್ಲಿತ್ತು? ಅವನ ಕುಂಡಿ ಮೇಲೆ ಇತ್ತು. ಅಲ್ಲೋ ಮರ ನಿಂತಿ ದಪ್ಪನ ಮನುಷ್ಯ ರೀ, ಲೋ ವೇಸ್ಟ್ ಜೀನ್ಸ್ ಹಾಕ್ಯಾನ. ನೀವು ನಗಾಕತ್ರಿ, ಕಾಯಿನ್ ಬಾಕ್ಸ್ ಕಾಣಾಕತ್ತದ. ಎಲ್ಲಿ UPI ಬರೀ ಚಿಲ್ಲರ್ ಎಲ್ಲಿ ಹುಡುಕ್ಲಾನು? ವಿಚಿತ್ರಣ, ನೀವು ನಗಾಕತ್ರಿ. ನಂದು ಯಾರಿಗೆ ಹೇಳಾನಲ್ಲಿ ಇವ ಮುಂದೆ ಬರಾಕತ್ತಾನ, ಅವ್ರು ಗುರ್ರ ಅಂತಾರ. ಬ್ಯಾಡ್ ಅಂತ ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಣ ಇರ್ತಾವಲ್ರಿ, ಗುಟ್ಟಕ್ಕೆ ಬಡಿತಾರ. ಚಸ್ಮಾ ಹಿಂಗೆ ಕುಂದಿಸ್ಬಿಡ್ತಾರೆ. ಕುಂತ್ಬಿಟ್ಟೆ ನನಗೆ. ಕುಂತ್ಯ 2-3 ಸ್ಟಾಪ್ ಆಯ್ತು, ಗೊತ್ತಾಯ್ತು ಇವ ದಪ್ಪನ ಮನುಷ್ಯ ಹೋದ. ಸೊ ನಾ ಏನು ಮಾಡಬೇಕು? ಮತ್ತೆ ಹೋಗಿ ಹಿಂಗೆ ಮಕ್ಕೊಂಡ್ಯಾರ. ಏನಿದ್ದಿ ಅಬ್ಬಾ ಗೊರಕಿನಿದ್ದಿ. ಒಂದು 2-3 ಸ್ಟಾಪ್ ಆಯ್ತು ಅನ್ಸತ್ರಿ. ಮತ್ತೆ ಕುಷನ್ ಎಫೆಕ್ಟು ಮೆತ್ತಗೆ. ಈ ಸರಿ ಏನಂದ್ರೆ ಮುಗುಳ್ನಾಗೆ ಸುಮ್ಮನೆ ಹಾಕತ್ತೀನಿ ನಾನು. ನಾ ಏನಾತದ್ದು ಹಿಂಗೆ ನೋಡ್ತೀನಿ ರೀ, ಆ ಕಡೆ ಬಾಜು ಯಾರ ಹುಡುಗಿ ಹೈಲ್ಸ್ ಹಾಕೊಂಡು ಹಿಂಗೆ ನಿಂತಾಳೆ. ನನ್ನ ತಲೆ ಕಿನ್ನಿ. ನೀವು ನಗಾಕತ್ತೀರಿ, ನನಗೆ ಬಾಯಿ ಬಂದಿತ್ತಾವತ್ತ. ತೊಗೊಂಡು ಹೊಡ್ಬಿಟ್ರೆ ಏನು ಮಾಡ್ಬೇಕ್ರಿ? ಮಲ್ಲೆ ಹೆಣ್ಮಕ್ಳು ನಿಮ್ಮದೆಲ್ಲ 99 ರೂಪೀಸ್ ಚಪ್ಪಲ್ ಕಲ್ಲರ್. ಬೇಡ ಅಂತ ತಿಳಿದು ಬಂದ್ಬಿಟ್ಟೆ ಸೀದಾ ಬಸ್ಸಿಗೆ. ನಾ ಏನು ಮಾಡ್ತೀನಿ ರೀ, ಮೆಟ್ರೋ ಟು ಬೇರೆ ಕಡೆ ಓಡೋದಿದ್ರೆ ಬಸ್ನಾಗ ಓಡಾಡ್ತೀನಿ. ಯಾಕಂದ್ರೆ ಆಟೋದವ್ರು ಕರೆದ್ರೆ ಬರಲ್ಲ, ಬಂದರೂ ಜಾಸ್ತಿ ಕೇಳ್ತಾರೆ. ಯಾಕಪ್ಪ ಅಂತ ಬಸ್ನ ಓಡಾಡ್ತೀನಿ. ಸೊ NR ಕಾಲೇ ನಮ್ದು ಶೋ ಇತ್ತು. ಶೋ ಮುಗೀತು, 10:30 ಆಗಿತ್ತು. ನಾವು ಹೋಗಿ BMTC ಬಸ್ ಹತ್ತಿದೆ. ಒಂದು 4 ಜನ ಇದ್ರು ಅಟ್ಟೆ. ಹೋಗಿ ಕುಂತ್ಯ. ನಂದೇನು ನೆಕ್ಸ್ಟ್ ಸ್ಟಾಪ್ ಬೆಳಿಬೇಕು, 5 ರೂಪೀಸು. 5 ರೂಪಾಯಿ ಕೊಟ್ಟು 5 ರೂಪೀಸ್ ಕೊಟ್ಟು ಹಿಂದೋಗಿ ಕುಂತ್ಯ. ನಂದೇನು ಹೋಗ್ಲಿ ಬಿಡು ಪಾಪ, ಬಿಡಿ ಸೇರ್ಲಿ ಕಂಡಕ್ಟ್ರ್. 5 ರೂಪಾಯಿಗೆ ಏನು ಬರುತ್ತೆ ರೀ? ಚಾ ಬರಲ್ಲ, ಏನೂ ಬರಲ್ಲ. ಸೇರ್ಲಿ ಬಿಡು. ಎಂಥ ನಿಷ್ಠಾವಂತ ಅಧಿಕಾರಿ ಅಂದ್ರೆ, ನಾ ಎಲ್ಲಿ ಕುಂತಲ್ಲಿ ಬಂದ್ಕೆ ಸೇಟ್ ಹಿಡ್ಕೊಟ್ರಿ. ಒಂದೇನು ಕೊಡೋ ಬತ್ತೆ ಒಂದಂದ. ಸರ್ CCTV ಇದೆ ಸರ್. ಮಗನೇ, CCTV ನೀ ಏನು ಕೊಡ್ತಿರಲಿಲ್ಲ. ಮನೆಗೆ ಹೋದೆ. ಸೊ ನೆಕ್ಸ್ಟ್ ಡೇ ನನ್ನ ಹೆಂಡತಿ ಬಟ್ಟೆ ಏನರ ಒಗಿಯೋದವ ಇನ್ನು ಒಂದು. ಹೌದೌದು ತೊಯ್ತಿ, ನಿನ್ನೆ ಹಾಕೊಂಡಿದ್ದಲ್ಲಿ ಪ್ಯಾಂಟು ಒಗಿ ತಗೋ ಅಂದೆ. ಹೆಣ್ಮಕ್ಳು ನೋಡ್ರಿ, 1 ತೊಲೆ ಬಂಗಾರ ಕೊಡಿಸ್ರಿ, 25,000 ರೂಪಾಯಿ UPI ಮಾಡಿರಿ, ಮಜಾ ಬರಲ್ಲ. ಅವರಿಗೆ ಬಟ್ಟೆ ಒಗಿಬೇಕಾರ ಗಂಡನ ಕಿಸ್ದಾಗ ರೊಕ್ಕ ಸಿಗಬೇಕು. ಅದ್ರಾಗ ಮಜಾ. ನಾ ಏನು ಮಾಡ್ತೀನಿ ಅಂತಂಥ ಸಿಚುವೇಶನ್ನಾಗ ಒಂದು 50-100 ಇಟ್ಟಿರ್ತೀನಿ ರೀ ಜಾಸ್ತಿ. ಅಲ್ಲ ರೀ, ಹೆಂಡತಿ ಖುಷಿಯಾದ್ರೆ ಇನ್ನೇನು ಬೇಕು? 50-100 ರೂಪಾಯಿ ಕೆಲಸ ಮುಗಿತ್ತ. ಸೊ ಇಟ್ಟಿದ್ಯಾ. ನಂದೇನು, ನನ್ನ ಹೆಂಡತಿ ಫುಲ್ ಖುಷಿನಾಗ ಮೂಡ್ನಾಗ ಇರ್ತಾಳ ಮಸ್ತ್ ಅಂತ. ನಾನು ಖುಷಿ ಇರ್ತಾಳ ಅಂತ ನಂದು.
ಏನು ನಡ್ಸೀನಿ ಅಂತ. ನಾನು ಸ್ಟ್ಯಾಂಡಪ್ ಕಾಮಿಡಿ ನಡ್ಸೀನಿ, ಇನ್ನೇ ನಡ್ಸೋಕ್ಕಾಗುತ್ತಾ? ಅದೇನಾಗ್ಯದ ರೀ, ಕಿಸ್ದಾರ ರೊಕ್ಕದು ಟಿಕೆಟ್ ಎತ್ತಾಳ. ಇದೇನಿದು ಅಂತ ಕೊಟ್ಟಳು. ಏನಾಯ್ತು ಗೊತ್ತೇನ್ರಿ ಇದು, ಅದು ನಿಷ್ಠಾವಂತ ಕಂಡಕ್ಟ್ರು CCTV ಐತೆ ಅಂತ ಅವ ನನಗೆ ಆಧಾರ್ ಕಾರ್ಡ್ ಟಿಕೆಟ್ ಕೊಟ್ಟಾನ್ರಿ, ಫ್ರೀ ಟಿಕೆಟು. ಕರ್ನಾಟಕದ ಅದೆಂತ ಲೇಡೀಸ್ ಟಿಕೆಟ್ನಾಗ ಓಡಾಡ್ದವ ನಾನು ಒಬ್ಬನೇ ರೀ. ಇದು ತನಿಖೆ ಆಗಬೇಕು. ಮೂಡಾಗಿಂತ ದೊಡ್ಡ ಕೇಸು ಇದು, ತನಿಖೆ ಆಗ್ಬೇಕಿದು, ಹೌದಿಲ್ಲ? ಮೊನ್ನೆ ಇತ್ತೀಚೆಗೆ ಅಂಬಾನಿಯವ್ರ ಮಗನ ಲಗ್ನ ಆತಲ್ರಿ. ಏನು ಲಗ್ನ ಅಲ್ರಿ ಅದು, ನೋಡಿ ಟಿ ವಿ ನೋಡಿ ನನ್ನ ಒಟ್ಟಿನ ಲಗ್ನಕ್ಕೆ ಹೋಗ್ಬೇಕು ಅನ್ಸ್ಬಿಡ್ದು ನನಗೆ. ಸೀದಾ ಎಲ್ಲಿಗೆ ಹೋದೇನು ರೀ, ರಿಲಯನ್ಸ್ ಮಾರ್ಟಿಗೆ ಹೋದೆ. ನಾನು ಹೇಳ್ದೆ, ನೋಡೋ ಮಾಲಕ್ಕ, ನಿಮ್ಮ ಮಾಲಕ್ಕನ ಮಗನ ಲಗ್ನ ಐತಿ, ನನಗೇನು ಮಾಡ್ತೇವೆ ಗೊತ್ತಿಲ್ಲ, ಒಟ್ಟು ನನ್ನ ಲಗ್ನಕ್ಕೆ ಕಳಿಸು. ಅವ ಅಂದ, ತಿಕ್ಕ ಮುಚ್ಕೊಂಡು ಅದೇಂಗ ಬೇಕಾದ್ರೆ ನಾನು ಶಾಪಿಂಗ್ ಮಾಡ್ತೀನಿ ಒಂದು 4,000. ಒಂದು ಕೆಲಸ ಮಾಡು, ಅಲ್ಲಿ ಹೋಗು, ಆಶೀರ್ವಾದ್ ಹಿಟ್ಟೈತಿ 5 kg ತೊಗೊಂಬ ಅಂದ. ತೊಗೊಂಬಂದ್ಯಾ, ಅದ್ರ ನೋಡಿ ಅಷ್ಟ ಪಾಕಿಟ್ ಕೊಟ್ಟ. ಮನೆಗೆ ಹೋಗಿ ಅರ್ಶನ ಜಾಕ ಮಾಡಂತ. ಏನು ಲಗ್ಣ್ರಿ, ಅಬ್ಬಾ ಕ್ರೂಸಿನಲ್ಲಿ ಲಗ್ನ, ಹಡಗಿನಲ್ಲಿ ಲಗ್ನ, ತೆಪ್ಪದಲ್ಲಿ ಲಗ್ನ, ಆಲ್ ಜಿಯೋ ಯೂಸರ್ಸ್, ಪತ್ರೋಳಿಯಲ್ಲಿ ಲಗ್ನ. ಯಾರ್ದು ದುಡ್ಡು ಎಲ್ಲ ಮಂಜಾತ್ರಿ. ಹುಚ್ಚನ ರೀಚಾರ್ಜಲ್ಲಿ ಮದುವೆ ಆದವನೇ ಜಾಣ. ಎಷ್ಟು ಜನ ಅದಿರಿ ಜಿಯೋ ಯೂಸರ್ಸ್ ಇಲ್ಲಿ? ನಿಮ್ಮ ರೊಕ್ಕದಾಗ ಲಗ್ನಾಗನವ. ಹುಷಾರು. ಬೆಂಗಳೂರಿನಾಗ ಪ್ರಾಬ್ಲಮ್ ಐತಿ ಅಂದ್ರೆ ಏನಂತೀರಿ? ಟ್ರಾಫಿಕ್, ಈ ಕಡೆ ಪೊಲ್ಯೂಷನ್, ನೀರು. ನೀವು ವೈಟ್ ಫೀಲ್ಡ್ ಹೇಳೋಣ, ನೀರೆಲ್ಲ ವೈಟ್ ಫೀಲ್ಡ್ನಾಗ. ನಾ ಇಲ್ಲಿ ಬಂದು ಜಾಗ ಮಾಡಿ ನೀವತ್ತ. ಲಾಸ್ಟ್ ಟೈಮ್ ಹಿಂಗೆ ರೀ ಕೇಳಿದ್ಯಾ, ಏನು ಪ್ರಾಬ್ಲಮ್ ಅಪ್ಪ, ಏನಿದೆ, ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ. ಒಬ್ಬ ಯಾರೋ ಅಂತಾರೆ ರೀ, ಸರ್ ಐ ಹೇಟ್ ಫುಡ್ ಬ್ಲಾಗರ್ ಸರ್. ನಾವೇನೋ ಸುಳ್ಳು ಪಳ್ಳು ಹೇಳ್ಕೊಂಡು ಕಾರ್ತಿಕ್ ಮಾಸ ಶ್ರಾವಣ ಮಾಸ ಅಂದ್ಕೊಂಡು ಎಲ್ಲೋ ನಾನ್ ವೆಜ್ ತಿಂದಿರ್ತೀವಿ ಸರ್. ಈ ನನ್ನ ಮಕ್ಕಳು ಹೆಂಗೆ ಶೂಟ್ ಮಾಡಿದಾರೋ ಗೊತ್ತಿಲ್ಲ ಸರ್, ನಾವೇ ಬರೋದು. ನಾನು ಏನು ನನ್ನ ಜೊತೆ ಮಾತಾಡಿ 1 ತಿಂಗಳಾಯ್ತು ಸಾರ್. ಅವ್ನು ದುಃಖ ನೋಡ್ಬೇಕ್ರಿ, 1 ತಿಂಗಳಾಯ್ತು ಸಾರ್. ಮೊನ್ನೊಂದು ಯಾವುದೋ ಒಂದು ಹೊಸ ವಿಡಿಯೋ ಬಂತ್ರಿ, ಮಸ್ತ್ ಇತ್ತದು. ಹಾಯ್ ಫ್ರೆಂಡ್ಸ್, ನಾನು ಯಾರು ಗೊತ್ತಾವ ಫ್ರೆಂಡ್ಸ್, ಇಲ್ಲೇನಿದೆ ಗೊತ್ತಾವ ಫ್ರೆಂಡ್ಸ್, 12 AM ಬಿರಿಯಾನಿ ಫ್ರೆಂಡ್ಸ್ ಅಂದೆ. ಇದೇನಮ್ಮ ಇದು? 6 AM ಆಯಿತು, 5 AM ಆಯಿತು, 4 AM ಆಯಿತು, 3 AM ಆಯಿತು, ಇದೀನಿ 12 AM ಬಿರಿಯಾನಿ. ಅಷ್ಟು ಗೊತ್ತಿಲ್ವಾ? ತಂಗಳ್ ಬಿರಿಯಾನಿ ಫ್ರೆಂಡ್ಸ್. ಮಿಕ್ಕಿರೋ ಬಿರಿಯಾನಿ ನಾವು ಕುಕ್ಕರ್ಲಾಕಿ ಇನ್ನೊಂದು ವಿಜಿಲ್ ಹೊಡಿಸ್ತಾರೆ. ಓ ಮೈ ಗಾಡ್, ನಾನು ಫುಡ್ ಬ್ಲಾಗರೇ. ಓಕೆ, ಇಲ್ಲಿ ಬೆಂಡೆಕಾಯಿ ಯಾರಿಗೆ ಇಷ್ಟ ಆಗುತ್ತೆ? ಲೇಡೀಸ್ ಫಿಂಗರ್. ಓ, ಅಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಬೆಂಡೆಕಾಯಿ ತಿಂದರೆ ಇಷ್ಟ ಆಗುತ್ತೆ? ಪಲ್ಯ, ಈ ಕಡೆ ಫ್ರೈ, ಆ ಕಡೆ ಸಾಂಬಾರ್, ಈ ಕಡೆ ಗೊಜ್ಜು. ಓಕೆ, ನೀವು ಅಂದ್ರಲ್ರಿ ವಾಟರ್ ಪ್ರಾಬ್ಲಮ್ ಅಂತ. ನನ್ನ ಹತ್ರ ಒಂದು ಸೊಲ್ಯೂಷನ್ ಐತಿ. ಬೆಂಗಳೂರಿನ ನೀರಿನ ಸಮಸ್ಯೆಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಐತಿ. ಹೇಳಂದ್ರೆ ಹೇಳ್ತೀನಿ, ಬೇಡ ಅಂದ್ಬಿಡ್ತೀನಿ. ರೊಕ್ಕಾಟ ಬಂದಿರಿ, ಕೇಳಬೇಕು. ಬೆಂಗಳೂರು ನೀರಿನ ಸಮಸ್ಯೆಗೆ ನಿವಾರಿಸಲು ಬೆಂಡೆಕಾಯಿ ಬ್ಯಾನ್ ಆಗಬೇಕು. ನೀವು ಕೇಳಬೇಕು, ಯಾಕೆ? ಎದಕ್ಕಂದ್ರೆ ಬೆಂಡೆಕಾಯಿ ಒಂದು ಜಿಗಿ ಆಗಿರುವಂಥ ವೆಜಿಟೇಬಲ್, ಕರೆಕ್ಟ್ ರೀ? ಅದ್ರಾಗ ಬೀಜ ಇರ್ತದೆ. ಬೀಜ ಏನಾಗಿರುತ್ತೆ, ಅದು ಸ್ಪಾಂಜಿ ಇರುತ್ತೆ. ನೀವು ಯಾವುದೇ ರೀತಿನ ತಿನ್ನಿರಿ, ಫ್ರೈ ಆಯಿತು, ಪಲ್ಯ ಆಯಿತು, ಸಾಂಬಾರು ಆಯಿತು, ಹಿಂಗೆ ಬಾಯಾಗ ಹಾಕ್ಕೊಡ್ರಿ ಅನ್ಕೊಡ್ರಿ, ಆ ಬೀಜ ಏನಾಗುತ್ತೆ, ಕಟಕ್ಕಂತ ಈ ಕಡೆ ಬರುತ್ತೆ. ಹಿಂಗೆ ಕಡ್ದಾಗ ಏನಾಗುತ್ತೆ, ಈ ಕಡೆ ಬರುತ್ತೆ. ಅಗಿದು ಜಿಗಿದು 32 ಅಲ್ರಿ, 62 ಸರಿ ಮಾಡಿದ್ರು ಅದು ಕರಗಂಗೆ ಇಲ್ಲ. ಹಲ್ಲಿಗೆ ಸಾಕಾಗಿ ಏನು ಮಾಡುತ್ತಾ, ಎಸ್ಕಲೇಟು L2 ಅಂದ್ರೆ ಏನ್ರಿ? ಪಚನ ಕ್ರಿಯೆ ಎಲ್ಲಾಗುತ್ತೆ ಅಲ್ಲಿ. ಅವತ್ತು ನೀವು ಬೆಂಡೆಕಾಯಿ ತಿಂದಾಗ ಒಂದು 4 ತಾಸು ಆದಮೇಲೆ ಏನಾಗುತ್ತೆ ಗೊತ್ತೇನ್ರಿ? ಟುಪಕ್ ಸೌಂಡ್ ಬರ್ತಿರುತ್ತೆ. ಹೆಂಗೆ ಬರ್ತಿರುತ್ತೆ? ಟುಪಕ್. ಅದು ಏನಾಗ್ತಿರುತ್ತಂದ್ರೆ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ವಾಲಿಬಾಲ್ ಆಡ್ತಿರ್ತಾವೆ. ಎದರ ಜೊತೆ? ಬೆಂಡೆಕಾಯಿ ಬೀಜದ ಜೊತೆ. ಅವಾಗ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಗುರು, ಲೆಟ್ಸ್ ಗೋ ಟು ಡಾಕ್ಟರ್. ಅವಾಗ ಅಲ್ಲಿ ಗೊತ್ತಾಗುತ್ತಾ, ಹಿಂಗೆ ಬಗ್ಗೆ ನೋಡ್ತಾನ, ಏನೋ ಮಾಡಕತ್ತೀರಿ. ಇವಾಗ ಡಾಕ್ಟರ್ದಾಗ ಹೊಂಟಾನ. ಏನಾಯ್ತು ಅಣ್ಣ, ಅವ್ರೊಂದು ಬಾಲ್ ತಿಂದ್ಬಿಟ್ರಣ್ಣ, ಕರೆಕ್ಟಾನೇ ಇಲ್ಲ, ಏನು ಮಾಡೋದು? ಲೆಟ್ಸ್ ಎಸ್ಕಲೇಟ್ ಟು L3. ನೆಕ್ಸ್ಟ್ ಡೇ ನೀವು ಕಳಿಸ್ತೀರಿ. ತಲೆ ಕೆಡಿಸ್ಕೊಬೇಡ್ರಿ, ನಾವು ಡೀಪಾಗಿ ಹೋಗಂಗಿಲ್ಲ. ಓಕೆ, ಎಲ್ಲ L3 ಹೋದ್ಮೇಲೆ ನೀವೇನು ಮಾಡ್ತೀರಿ? ಫ್ಲಶ್ ಮಾಡ್ತೀರಿ, ಕರೆಕ್ಟ್ ರೀ? ಆ್ಯಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ನೀವೇನು ಮಾಡ್ತೀರಿ? ಯು ವಿಲ್ ಚೆಕ್ ವೆದರ್ ಎವ್ರಿಥಿಂಗ್ ಫ್ಲಶ್ಡ್ ಔಟ್ ಆರ್ ನಾಟ್. ಸೊ ನೀವು ಹಿಂಗೆ ಬಗ್ಗೆ ನೋಡಿದಾಗ ಏನಾಗುತ್ತೆ ಗೊತ್ತೇನ್ರಿ? 4 ಬೀಜ ತೇಲ್ತಿರುತ್ತೆ.
ಖರೇನೋ ತೇಲ್ತಿರ್ತವೆ ಟೆಸ್ಟ್ ಮಾಡ್ರಿ. ಸೊ ಆ್ಯಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ನೀವೇನು ಮಾಡ್ತೀರಿ, ಇನ್ನೊಂದು ಫ್ಲಶ್ ಮಾಡ್ತೀರಿ ಅಲ್ಲ. ಓಕೆ, ಸೊ ನೋಡ್ರಿ ಬೆಂಗಳೂರಿನಾಗ 1 ಕೋಟಿ ಜನಸಂಖ್ಯೆ. ಓಕೆ, ಒಂದು 5% ಇಡ್ರಿ, 5 ಲಕ್ಷ. ಒಂದು ಫ್ಲಶ್ಶಿಗೆ ಎಷ್ಟು? 5 ಲೀಟ್ರು. ನಾ ಹಂಗೆ ಹೇಳವ. ಓಕೆ, 5 ಲೀಟ್ರ್ ನೀರು. ಓಕೆ, 5 × 5 25. ಸೊ 25 ಲಕ್ಷ ಲೀಟ್ರ್ ನೀರನ್ನ ನೀವು ಹಾಳು ಮಾಡಕತ್ತೀರಿ ಬಿಕಾಸ್ ಆಫ್ ಬೆಂಡಿಕಾಯಿ. ಓಕೆ, ಘನ ಸರ್ಕಾರದಲ್ಲಿ ನನ್ನೊಂದು ಮನವಿ, ದಯವಿಟ್ಟು ಬೆಂಗಳೂರಿನಲ್ಲಿ ಬೆಂಡಿಕಾಯಿನ ಬ್ಯಾನ್ ಮಾಡಿ. ಈಗ ಹೇಳ್ರಿ, ಯಾರಿಗೆ ಬೆಂಡಿಕಾಯಿ ಇಷ್ಟ? ಮೇಡಮ್ ಪಲ್ಯ, ಸರ್ ಫ್ರೈ ಮೇಡಮ್ ನೀವು ಸಾಂಬಾರ್. ಏ ಕಪಲ್ಸ್ ಯಾರದ್ರಪ್ಪ, ಗಂಡ ಹೆಂಡತಿ ಯಾರದ್ರಿ? ಹಾಂ, ನೀವು ಹೋಗಿದ್ರಾ? ಓಕೆ, ಏನು ಮಾಡಿದ್ರು? ಕ್ಯಾರೆಟ್ ಅಲ್ವಾ? ಓ ಮೈ ಗಾಡ್, ಅಂದರೆ ಹೆವಿ ಇತ್ತೇನ ಸ್ಯಾಲ್ರಿ ಸ್ಲಿಪ್? ಓಕೆ, ಐ ವಿಲ್ ಟೇಕ್ 1 more ಕಪಲ್. ಈ ಕಡೆ ಯಾರ್ರಿ? ಆ ಕಡೆ ರೀ. ಏನು ಮಾಡಿದ್ರಿ? ಲೆಮನ್ ರೈಸ್. ಏನಪ್ಪ ನಿಮ್ದೆಲ್ಲ ಬರೀ ಚಿತ್ರಾಲ್ಲೇ ಕೆಲಸ ಮುಗಿದ್ಬಿಡ್ತಾ? ನಾನು ನನ್ನ ಹೆಂಡ್ತಿನ ನೋಡಕ್ಕೆ ಹೋದಾಗ ಉಪ್ಪಿಟ್ಟು ಮಾಡಿದ್ರು ರೀ. ಇಲ್ಲ ನಾವು ಉಪ್ಪಿಟ್ಟು ಮಾಡಿದ್ರು, ನಾನು ಬೆಂಗಳೂರಿನಾವ, ನಾ ಯಾಕೆ ಉಪ್ಪಿಟ್ಟು ತಿನ್ಬೇಕು? ಇಲ್ಲ ಬ್ಯಾಡ ಅಂದ್ಯಾ. ಅವ್ರು ಏನು ಮಾಡ್ರು, ತಿಂದ್ರು ಬಿಟ್ಬಿಡಂತ ಇಟ್ಟೋಗ್ಬಿಟ್ರು. ಹಗೂರ್ಗೆ ಹಿಂಗೆ ಬಗ್ಗೆ ನೋಡ್ತೀನಿ, ಬಟಾಣಿ ಹಾಕ್ಯಾರ, ಕೊತ್ತಂಬರಿ ಸೊಪ್ಪು ಹಾಕ್ಯಾರ, ಭಾಳ ಚಂದ ಅನ್ನಿಸ್ತು. 1 ಸ್ಪೂನ್ ತೊಗೊಂಡು ಹಿಂಗೆ ಬಾಯಿ ಇಟ್ಕೊಂಡೆ. ಮತ್ತೆ ಬಂದಾರ, ಹೋಲ್ ಬಿಡ್ರಿ ಎನ್ಸಲಾಗ್ಯದು. ಹಾಂ, ಯಾಕೆ ತೊಗೋತಾರೆ ಅಂದ. ಅಲ್ಲಿ ದೂರಿಂದ ನಾನು ಹೆಂಗೆ ನೋಡ್ಬಿಟ್ಟಾಳ. ಓ, ನಿಮ್ಗೆ ಉಪ್ಪಿಟ್ಟು ಅಂದರೆ ಇಷ್ಟನೋ? ಹೌದವ, ನಾವು ಉತ್ತರ ಕರ್ನಾಟಕದ, ನಮ್ಗೆ ಉಪ್ಪಿಟ್ಟು ಅಂದರೆ ಇಷ್ಟ. ಉಪ್ಪಿಟ್ಟು ಸೂಸ್ಲಾ ಉಪ್ಪಿಟ್ಟು. ಇನ್ನೇನು ಇರ್ತಾರೆ ನಾಷ್ಟ? ನೀವು ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ, ಬರೀ ಉಪ್ಪಿಟ್ಟು ಸೂಸ್ಲಾ ಬಿಟ್ಟು ಬೇರೆ ನಾಷ್ಟನೇ ಗೊತ್ತಿಲ್ಲ. ಈ ದೋಸೆ ಇಡ್ಲಿ ಎಲ್ಲ ನಮ್ಗೆ ವರ್ಷಕ್ಕೆ 1 ಸರಿ 2 ಸರಿ. ಲಗ್ನ ಆದ್ಮೇಲೆ ರೀ ಇದನ್ನು ಸೀರಿಯಸ್ ತೊಗೊಂಡು ನನ್ನ ಹೆಂಡ್ತಿ ದಿನ ಉಪ್ಪಿಟ್ಟು ಮಾಡಕತ್ಲು. ಬಾಂಬೆ ರವಾ, ಬನ್ಸಿ ರವಾ, ಬಾಂಬೆ ರವಾ. ವಾರದಾಗ 8 ಸಾರಿ ರೀ. ಹಾಂ, ವಿಚಿತ್ರ. ಗುರುವಾರ ಒಪ್ಪತ್ತಂದ್ರೆ 2 ಸರಿ ಅವತ್ತ. ಮುಂಜಾನೆ ಕುಂತ್ ಬಿಡಿದ್ರಿ ಯೂಟ್ಯೂಬ್ನಾಗ ರುಚಿಕರವಾದ ಉಪ್ಪಿಟ್ಟನ್ನು ಹೇಗೆ ಮಾಡುವುದು. ಒಂದಿನ ಬಂದು ಮಸ್ತ್ ಅದ್ರಿ ರೆಸಿಪಿ, ತಿಂದಾರ ನೋಡ್ರಿ ಅಂದು. ಅದೇ ಹಸಿ ಕಲರ್ ನೈಟಿ, ಅದೇ ಉಪ್ಪಿಟ್ಟು ಹಿಂಗೆ ತೊಗೊಂಡೆ ತಿಂದ್ಯಾ. ಏನಿರುತ್ತೆ ಉಪ್ಪಿಟ್ಟಿನಾಗ? ಏನು ಹಾಕ್ಬೋದು? ಹೌದಲ್ಲ? ಸೇಮ್ ಏನು ಟೇಸ್ಟ್ ನನಗೆ ಏನೇ ಇಲ್ಲ. ನೀ ಏನು ಹಾಕ್ಬೋದ್ರಿ ಉಪ್ಪಿಟ್ಟಿನಾಗ? ಏನಿ ಕುಕ್ಕಿಂಗ್ ವುಮನ್ಸ್? ಅವರೇಕಾಳು. ಈ ಕಡೆ ತರಕಾರಿಗಳು. ಅದು ಟಿಪ್ಸ್ ಏನಂತ ಗೊತ್ತೇನ್ರಿ? ಯೂಟ್ಯೂಬರ್ ಹೇಳಿದ್ದು, ಕರಿಬೇವನ್ನ ತೊಳೆದೇ ಹಾಕಿದ್ದೀನಿ ಗೊತ್ತಾ? ಅಲ್ಲವಾ, ಕರಿಬೇವು ತೊಳೆಲಾರ ಹಾಕಿ ಓಕೆ, ಕೈ ತೊಳ್ದೆ ಅಲ್ಲ. ನಾಳೆಗೆ ಇನ್ನೊಂದು ಟಿಪ್ಸ್ ಹೇಳೋಣ, ಹಂಗೆ ಮಾಡ್ತೀನಿ ಅಂದ್ಲು. ಏನಂದ್ರಿ, ಕರಿಬೇವು ಸೂಟ್ ತೊಗೋಬೇಕಂತ 2 ಕಟ್ಟು, ಅದು ಮಿಕ್ಸಿಗೆ ಹೊಡಿಬೇಕಂತ, ಹಸಿರು ಕಲರ್ ಪೇಸ್ಟ್ ಆಗುತ್ತಂತ, ಅದನ್ನು ಉಪ್ಪಿಟ್ಟಿಗೆ ಹಾಕ್ಬೇಕಂತ, ಹಸಿರು ಕಲರ್ ಉಪ್ಪಿಟ್ಟು ಆಗತ್ತಂತ. ಅದನ್ನ ನಾ ತಿಂದ್ರೆ ದಯವಿಟ್ಟು ಹಾಕ್ಬೇಡವ ಅಂದೆ. ಹೋದಲ್ಲೆಲ್ಲ ಕರಿಬೇವು ವಾಸನೆ, ಟುಸಕ್ ಪುಸಕ್. ಅಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊರ್, ನಾ ಇವತ್ತು ಕರಿಬೇವು ಉಪ್ಪಿಟ್ಟು ತಿಂದು ಬಂದಿದ್ರ ಇಲ್ಲಿ ಕುಂದ್ರಕ್ಕೆ ಆತಿತ್ತ? ಅಂತ ಮಜಾ ಅದು. ಓಕೆ ಕಪಲ್ಸ್, ನಿಮಗೆ ಗಂಡ ಹೆಂಡ್ತಿ ಶಾಪಿಂಗ್ ಮಾಡೋದು ಮಜಾ ಬರುತ್ತೇನ್ರಿ? ಮಜಾ ಬರುತ್ತಲ್ಲ ನಿಮಗೆ ರೀ? ನಿಮಗೆ ಬರಲ್ಲ? ಈ ಕಡೆ ನನಗೂ ಬರಲ್ಲ ಮೇಡಮ್. ಸೇಮ್ ಫೀಲಿಂಗ್. ನೀವು ನಂಬ್ತಿರ ಇಲ್ಲ, ಒಂದು 10 ಟ್ರಯಲ್ ಮಾಡಿರ್ತಾಳ್ರಿ ನನ್ನ ಹೆಂಡ್ತಿ. 10 ನಾ 8 ಸೆಲೆಕ್ಟ್ ಮಾಡಿರ್ತೀನಿ, 8 ಬಿಟ್ಟು 2 ತೊಗೊತಾಳಕ್ಕೆ. ಎಲ್ಲ ಉಲ್ಟಾನೇ, ಎಲ್ಲ ಉಲ್ಟಾ. ಹಿಂಗೆ ನಾನು ಏನು ಮಾಡ್ಬಿಡ್ತೀನಿ, ಆಕಿ ಟ್ರಯಲ್ ಮಾಡೋಕೆ ಹೋದ್ರೆ ನಾ ಸೀದಾ ಒಂದು 2 ಟಿ-ಶರ್ಟ್ ತೊಗೊಂಡು ಹೋಗಿ ನಿಂತ್ಬಿಡ್ತೀನಿ. ನಾ ಹೋಗಿ ಸುಮ್ಮನೆ ನಿಂತ್ಬಿಡ್ತೀನಿ. ಹೋಗಿ ನಿಂತಿದ್ದೆ ಟ್ರಯಲ್ ರೂಮ್ ಹತ್ರ, ಯಾರೊಬ್ಬ ಬಂದ ನಿಂತ, ಹಿಂಗೆ ಮಾಡ್ದ. ನನಗೆ ಯಾಕೆ ಬೇಕು? ಹಿಂಗೆ ಮಾಡಿದೆ, ಹೋದ. ನೆಕ್ಸ್ಟ್ ಮತ್ತೆ ಬಂದನ್ರಿ ಹಾಕ್ಕೊಂಡು 2ನೇ ಶರ್ಟು, ಮತ್ತೆ ಮುಂದೆ ನಿಂತ, ಹಿಂಗೆ ಮಾಡ್ದ. ನಾ ಹೋಗ್ಲಿ ಬಿಡು, ಯಾವುದು ಒಂಟಿ ಸಲಗ ಕಾಡ್ಬಿಟ್ಟು ನಾಡಿ ಬಂದದ, ಬ್ಯಾಚುಲರ್ ಇರಬೇಕು, ಭಾರಿ ಐತಂದೆ. ಹೋದರಿ ಮತ್ತೆ 3ನೇದು ಹಾಕೊಂಬಂದ. 3ನೇದು ಬಂದ, ಬರೋದ್ರಾಗ ಹಿಂಗೆ ಮಾಡ್ದ ನೋಡ್ರಿ, ಹಿಂಗೆ. ಏನಿದು ಆ ಟೈಪು ಈ ಟೈಪು, ನಾನವನೆಲ್ಲ ಅವಳು. ಯಪ್ಪ, ನೀ ನಂಬ್ತಿರ ಇಲ್ಲ, ವಾಪಸ್ ಹೋದನ್ರಿ ಮತ್ತು 4ನೇದು ಬರಬೇಕು ನನಗೆ. ನೀವು ನಂಬ್ತಿರ ಇಲ್ಲ, ಅವತ್ತು ನಾನು ಬೆಂಡಿಕಾಯಿ ಬರ ತಿಂದ್ಬಿಟ್ಟಿನಿ. ಒಟ್ಟು ಇಟ್ಟು ಬಕ್ ನಂದೇನು ಟೆನ್ಷನು, ಬಂದು ಲೊಚ್ಚಕ್ ಮುತ್ಕೊಟ್ಬಿಟ್ರ. ಏನು ಮಾಡ್ಬೇಕು ರೀ, ಟೆನ್ಷನ್ ಆಗದೀನಿ ಯಪ್ಪೋ ಅಂತ.
ಆಟ್ರಾಗ ರೀ ಹಿಂದೆ ಯಾವುದೋ ಒಂದು ಸಾಫ್ಟ್ ಕೈ ಹಿಂದೆ ಟಚ್ ಆಯಿತು. ಅವನು ನನ್ನ ಗಂಡ, ನಿನ್ನ ಗಂಡಲ್ಲ ಅವನೇಂತೆ ಗಂಡ ಆಗಲು ಸಾಧ್ಯವಿಲ್ಲ. ನಾಂದೆ ಯವ್ವ ನಿನ್ನ ಗಂಡ ಮೂಗ್ದರ ಕಟ್ಟು. ನೀನು ನೋಡಿದ್ರ ಗಂಡ ನಗತಿ ಅವನೇ ಗಂಡನ ಹುಡ್ಕೊಂಟಾನ ಅಂದೆ ನಾನು. ಹಾಂ ಎಂಥ ಲಾಜಿಕ್ ಇದು. ಒಂದಿನ ನನ್ನ ಹೆಂಡತಿ ಮತ್ತು ಕೆಲಸದಾಕಿ ಗಾಸಿಪ್ ಮಾಡಾಕ್ತಾರ. ಎಷ್ಟು ಚಂದ ಕೇಳಾಕತ್ತೀರಿ ನೋಡಿ ಹೆಣ್ಮಕ್ಳು. ಗಾಸಿಪ್ ಮಾಡಾಕತ್ತಾರ. ನಂದೇನು ರೀ ಆ್ಯಸ್ ಪರ್ ಪ್ರಾಸೆಸ್ ನಾನು ಹೋಗಿ ರೂಮ್ನಾಗ ಕುಂದಿರ್ಬೇಕು. ಹೌದಲ್ಲ, ನಾ ಹೋಗಿ ರೂಮ್ನಾಗ ಕುಂತೀನಿ. ಕುಂತ್ರೆ ಏನು ಮಾಡ್ತೀನಿ ನಾವು ಹುಡುಗರು, ಹುಡ್ರು ರೀಲ್ಸ್ ನೋಡ್ಕೊತ ಕುಂತೀವಿ. ಸೊ ಒಂದು ಪಾಪಪ್ ಬಂತು, ಯಾರೋ ನಮ್ದು ಹಳೇ ಕೊಲಿಗೂ ಲೈವ್ ಅಂತ. ಸೊ ಒಂದು ಜಮಾನ್ದಾಗ ಭಾರಿ ಫಿಗರ್ ಅದು. ಅಕ್ಕಿನ ಟೈಮ್ ನೋಡ್ಕೊಂಡು ನಾವು ಆಫೀಸ್ ಹೋಗ್ತಿದ್ವಿ. ನಾನು ಭಾಳ ಖುಷಿ ಆಯ್ತು, ಲೈವ್ ಅದಾಳ ಅಂತ ಕ್ಲಿಕ್ ಮಾಡಿದೆ. ಏನೂ ಕಾಣವಲ್ತು, ಕತ್ಲೆ 2 ನಿಮಿಷ ಆದಮೇಲೆ ಫುಲ್ ಹಾಟ್ ಬರಾಕತ್ತು. ಆ್ಯಕ್ಚುಲಿ ಏನು ಮಾಡಾಕ್ತಾಳೆ ಅಂದ್ರೆ ಈಗ ಸೀರೆ ಉಟ್ಕೊಂಡು ತೋರ್ಸಾಕ್ತಾಳೆ. ಹಿಂಗೆ ನೆರಗಿ ಸರಿ ಮಾಡ್ಕೊಂಡ್ರಿ, ಹಿಂಗೆ ಸರಿಗೆ ಹಾಕೋಬೇಕು. ವೀರೇಶ್ ಜಾಯಿನ್ ಅಂತ ಪಾಪಪ್ ಬಂತು. ಆಕೆ ಏನು ಮಾಡ್ಬೇಕ್ರಿ, ಹಿಂಗೆ ಸರಗ್ ಹಾಕೊಂಡು ಹಾಯ್ ವೀರೇಶ್ ಅನ್ಬೇಕಲ್ಲ ಲೈವ್ನಾಗ. ಮೊಬೈಲ್ ಬಿಟ್ಬಿಟ್ಟು ನಾನು ಮಕ್ಳು ಬುಕ್ ಅಂದ್ಬಿಡ್ತು. ನೀವು ಬೆಂಗಳೂರು ಭಾಷೆದಾಗ ಹೇಳ್ತಾರಲ್ರಿ ಬಾಯಿ ಬಂತು ಅಂತ, ಹಂಗಾತ್ ನನಗೆ. ಆಮೇಲೆ 80s ಅವ್ರ 90 ನಿಮ್ಗೆ ಗೊತ್ತಿರುತ್ತೆ 80s 90s ಕಿಡ್ಗೆ. ನಮ್ಮ ಜಮಾನ್ದಾಗ ನಾವು ಆಶಿಕ್ ಬನೆ ಪಿಕ್ಚರ್ನ CD ಪ್ಲೇಯರ್ ತೊಗೊಂಡು ಕಲರ್ TV ತೊಗೊಂಡು ಯಾರ್ದೋ ರೂಮ್ನಾಗ ಹೋಗಿ ನಿಂತೋಡಿ ಅದಲ್ರಿ, ಒಂದೇ ಹಾಡು ರಿವರ್ಸ್ ಮಾಡೋದು ನೋಡೋದು. ನಮ್ಗೆ ಅದೇ ದೊಡ್ಡದು, ಹೌದಲ್ರಿ? ಕರೆ ಹೇಳ ಶ್ಯಾಮೆ ಗುಡ್ ಬಾಯ್, ನಮಗೆ ಅದೇ ದೊಡ್ಡದು. ಇಂತಿದ್ದಾರೆ ಲೈವ್ ನೋಡ್ಬಿಟ್ಟಿನಲ್ರಿ. ನನಗೇನು ನಂದು ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಗೊತ್ತೇನ್ರಿ, ಪಕ್ಕದ ಮನೆ ಆಂಟಿ ಡ್ರೆಸ್ಸಿಂಗ್ ಮಾಡಾಕತ್ತಳ, ನಾನು ನೋಡ್ಬಿಟ್ಟೀನಿ. ಅದು ಅಲ್ಲಣ್ಣ ಪ್ರಾಬ್ಲಮ್ಮು, ನಾನು ನೋಡಾಕತ್ತೀನಿ ಅಂತ ಗೊತ್ತಾಗ್ಯದ. ದಟ್ ಈಸ್ ಅ ಪ್ರಾಬ್ಲಮ್. ಫುಲ್ ಟೆನ್ಷನ್ನಾಗ ಕುಂತೀನಣ್ಣ. ಏನು ಮಾಡ್ಬೇಕು ಅನ್ನೋದ್ರಾಗ ಬೆಲ್ ಹೊಡೆನ ನನ್ನ ಹೆಂಡ್ತಿ ಬಂದಳ. ಬೆಲ್ ಹೊಡಿತು, ಬಾಗ್ಲ ತೆಗಿಬಾ ಅಂತ. ಹುಚ್ಚ, ನಾವು ಯಾವ ಸಿಚುವೇಶನ್ ಅದು ನೀನು ಗೊತ್ತನ್ ಹೇಳಂಗಿಲ್ಲ. ಆಕೆಗೆ ಹೇಳಿದ್ರೆ ಕಾಲ್ ಮಾಡ್ತಾ ಹೊಡಿತಾಳ. ಇಲ್ಲ ನಾನು ಭಾಳ ಟೆನ್ಷನ್ ಇದೀನಿ, ಭಾಳ ಕೆಲಸ ಐತಿ, ನೀನೇ ಹೋಗ್ತಗಿ ಅಂತ. ಆಕೆ ಮುಂದೆ ಹೋದ್ಲು, ಹಿಂದಿಂದ ಕೆಲಸದಾಕಿ. ನನ್ನ ಹೆಂಡತಿ ಹೋಗಿ ಹಿಂಗೆ ಬಾಗ್ಲ ತೆಗೆದ್ಲು. ಓಕೆ, ಕೊರಿಯರ್ ಬಾಯ್ ಹಿಂದೆ ನಿಂತಾಳ ಕೆಲಸದಾಕಿ ಸೀರೆ ಉಟ್ಕೊಂಡು. ಕೊರಿಯರ್ ಬಾಯ್ ಏನು ಮಾಡ್ಬೇಕ್ರಿ, ಕೊಟ್ಟು ಹೋಗ್ಬೇಕು. ಅವ ಏನು ಮಾಡಿದಾರೆ, ನನ್ನ ಹೆಂಡತಿಗೆ ಕೈಯಾಗ ಕೊಟ್ಟು ಅಮ್ಮೋರ್ನ ಕರಿಯಮ್ಮ ಅಂದ. ದೂರದಿಂದ ನಿಂತಕ್ಕಿ ಅಮ್ಮೋರ್ ಅಂತ. ಯಾಕಂದ್ರೆ ಆಕಿ ರೇಷ್ಮೆ ಸೀರೆ ಆಗದಾಳ, ಹಸಿರು ಕಲರ್ ನೈಟಾಗ ನಾನು ಹೆಂಡ್ತಿ ಅದಾಳ. ಅವತ್ತು ನೋಡ್ಬೇಕ್ರಿ ಅಪ್ಪ ಚಿತ್ರ ನೋಡ್ಬೇಕು. ನೀನೇ ಕಾರಣ ಹೋಗತ್ತ ಒಂದು ಮಾತಂದ್ಲು, ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಇಟ್ಸ್ ಬಿನ್ ಮೈ ಟೈಮ್. ಥ್ಯಾಂಕ್ ಯು ಸೋ ಮಚ್.